टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಾಸಕರಿಗೆ ಅನುದಾನ ಇಲ್ಲ, ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ಅಂತ ಟೀಕೆ ಮಾಡ್ತಿದ್ದವರಿಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಶಾಸಕರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾವಾರು ಶಾಸಕರ ಸಭೆಯ ಹಿಂದೆ ಒಂದಷ್ಟು ಹಿರಿಯ ನಾಯಕರ ಚಿಂತನೆ ಕೂಡ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಮುಖ್ಯಮಂತ್ರಿಗಳು ಶಾಸಕರ ಜೊತೆ ಜಿಲ್ಲಾವಾರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯ ಮೂಲಕ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ? ಇಷ್ಟು ದಿನ ಕೆಲ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಸಮಾಧಾನ ಆಗುವ ನಿಟ್ಟಿನಲ್ಲಿ ಯೋಜನೆಗಳನ್ನ ಕೊಡ್ತಾರಾ, ಅನುದಾನವನ್ನು ಕೊಡ್ತಾರಾ? ಹೇಗಿರುತ್ತೆ ಇದರ ರೂಪರೇಷೆ? ನಾನು ಮೊದಲೇದಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅನುದಾನದ ಕೊರತೆ ಇಲ್ಲ. ನಾಳೆ ಅಂದರೆ 29ನೇ ತಾರೀಕಿನಿಂದ ಅಂದರೆ ಏನು ಸಭೆ ಪ್ರಾರಂಭ ಆಗ್ತದೆ, ಇದು ಹೆಚ್ಚುವರಿ ಅನುದಾನಕ್ಕೆ ಸಂಬಂಧಪಟ್ಟಿದ್ದು, ವಿಶೇಷ ಅನುದಾನಕ್ಕೆ ಸಂಬಂಧಪಟ್ಟದ್ದು. ಈಗಾಗಲೇ 2025-26ನೇ ಸಾಲಿನ ಆಯವ್ಯಯವನ್ನು ಮಾನ್ಯ ಮುಖ್ಯಮಂತ್ರಿಗಳು 4,09,000 ಕೋಟಿ ಕೊಟ್ಟಿದ್ದಾರೆ. ಸದನದ ಅನುಮೋದನೆ ಆಗಿದೆ. ಹೀಗಾಗಿ ನಮಗೆ ಯಾವುದೇ ಥರದ ಅನುದಾನದ ಕೊರತೆ ಇಲ್ಲ. ಅದರಲ್ಲಿ ಸುಮಾರು 83,000 ಕೋಟಿ ರೂಪಾಯಿಗಳನ್ನು ನಾವು ವಿವಿಧ ಕಾಮಗಾರಿಗಳಿಗೆ ಅನುಮೋದನೆ ಮಾಡಿದ್ದೇವೆ. 83,000 crores. ಅದನ್ನು ಬಿಟ್ಟು 83,000 ಕೋಟಿಗೆ ಅಭಿವೃದ್ಧಿಗೆ ಸಂಬಂಧಿಸಿದ ಅನುದಾನವನ್ನು ಬಿಟ್ಟು ಈಗ ಮತ್ತೆ 8,000 ಕೋಟಿ ರೂಪಾಯಿಯನ್ನು ಹೆಚ್ಚುವರಿ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು 224 ವಿಧಾನಸಭಾ ಕ್ಷೇತ್ರದಕ್ಕೆ ಕೊಡಲು ಹೊರಟಿದ್ದಾರೆ. ಆದರೆ ಅದರಲ್ಲಿ 28 ಜನ ಬೆಂಗಳೂರು ಮಹಾನಗರ ಪಾಲಿಕೆ ಏನು ವಿಧಾನಸಭೆ ಸದಸ್ಯರಿದ್ದಾರೆ, 28 ಇದ್ದಾರೆ. ಅದರಲ್ಲಿ 12 ಕಾಂಗ್ರೆಸ್ ಇದ್ದಾರೆ, 16 ವಿರೋಧ ಪಕ್ಷ ಇದ್ದಾರೆ. ಅವ್ರಿಗೆ ಸಪ್ರೇಟಾಗಿ ಈ ಮಹಾನಗರ ಪಾಲಿಕೆಗೇನು ಹಣ ನೀಡಿದ್ದಾರೆ ಆ ಹಣದಲ್ಲಿ ಬರ್ತದೆ. ಈ 8,000 ಕೋಟಿಯಲ್ಲಿ 196 ಶಾಸಕರು, ಅವ್ರಿಗೆ ರೂಲಿಂಗ್ ಪಾರ್ಟಿ MLA 138 ಜನ ಆಗ್ತೇವೆ. ಅವರಿಗೆ 50 ಕೋಟಿ ರೂಪಾಯಿ, ವಿರೋಧ ಪಕ್ಷದ ಶಾಸಕರು ಒಂದು 84 ಜನ ಆಗ್ತಾರೆ. ಅವ್ರಿಗೆ 25 ಕೋಟಿ ಕೊಡಬೇಕಂತ ಒಂದು ತೀರ್ಮಾನ ಮಾಡಿದ ಪ್ರಕಾರ ಅದರಂತೆ ಈ ಹಣವನ್ನು ವಿತರಣೆಯನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡ್ತಾಯಿದ್ದಾರೆ. ಈಗ ಈ ಹಿನ್ನೆಲೆಯಲ್ಲಿ 29 ಜುಲೈ, 30 ಜುಲೈ, 31 ಜುಲೈ, 7 ಆಗಸ್ಟ್ ಇಷ್ಟು ದಿನಗಳ ಕಾಲ ಪ್ರತ್ಯೇಕವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಂದಾಜು ಒಂದು 10 ನಿಮಿಷ ಸರಾಸರಿ ಒಬ್ಬೊಬ್ಬರಿಗೆ ಮಾತನಾಡಬೇಕು ಅಂತ ಮಾಡಿ ಅದಕ್ಕೊಂದು ಪ್ರೊಫಾರ್ಮನ್ನು ಕಳಿಸಿದ್ದೇವೆ. ತೋರಿಸ್ತೇನೆ ಅದನ್ನು. ಆ ಪ್ರೊಫಾರ್ಮ ತುಂಬಿ ಶಾಸಕರು ಕೊಡಬೇಕು. ಅದರಲ್ಲಿ 37.5 ಕೋಟಿ ರೂಪಾಯಿ ನಗರ, ಗ್ರಾಮೀಣ ಮತ್ತು ಲೋಕೋಪಯೋಗಿ ರಸ್ತೆಗಳನ್ನು ಕೊಡಬೇಕು. 12.5 ಕೋಟಿ ರೂಪಾಯಿ ಅವರು ಶಾಸಕರ ವಿವೇಚನೆಗೆ, ಅಂದರೆ ಈಗ ಕಲ್ಯಾಣ ಮಂಟಪ ಕೊಡ್ಬೋದು, ದೇವಸ್ಥಾನ ಕೊಡ್ಬೋದು, ಶಾಲಾ ಕೊಠಡಿ ಕೊಡ್ಬೋದು, ಬೇರೆ ಬೇರೆ ಕಾಮಗಾರಿಗಳನ್ನ ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದಕ್ಕೆ ಜೊತೆಗೆ ಯಾಕೆ ಕಾಂಗ್ರೆಸ್ ಪಕ್ಷದ ಶಾಸಕರ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇದ್ದಾರೆ ಅಂದರೆ, ಮುಖ್ಯಮಂತ್ರಿಗಳು ಕೇವಲ ಸರ್ಕಾರದ ಮುಖ್ಯಮಂತ್ರಿಗಳು ಆಗೋದ್ರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು. ಹೀಗಾಗಿ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಿ ಅವರ ಕಷ್ಟ ಸುಖ ವಿಚಾರಗಳು ಮತ್ತು ವಿಧಾನಸಭೆಯಲ್ಲಿ ಸಂಘಟನೆ, ಅವ್ರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕರ್ತರನ್ನ ನೇಮಕಾತಿ ಇರುತ್ತಲ್ಲ, ಯಾರನ್ನಾದರೂ ಆ ಬೋರ್ಡ್ಗೆ ಹಾಕಿ ಇದಕ್ಕೆ ಹಾಕಿ ಅವಂತೆಲ್ಲ ವಿಚಾರಗಳನ್ನು ಮಾತಾಡಲಿಕ್ಕೆ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೂಡ ಒಬ್ಬೊಬ್ಬ ಶಾಸಕರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಲಿಕ್ಕೆ ಇಚ್ಛೆಪಟ್ಟರು.